ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ತಂಜಾವೂರಲ್ಲಿ ಮಾಡುವಂಥ ವರಪ್ಪು ವಡೆ ಅಂತ ಅಲ್ಲಿ ಫೇಮಸ್ ಅಂತೆ ಇದನ್ನು ನನ್ನ ಫ್ರೆಂಡ್ ಭುವನ ಮತ್ತು ಅವಳ ಮಗಳು ಅಭಿಜ್ಞಾ ಮಾಡಿದ್ಲಂತ ಇದನ್ನು. ಅದಕ್ಕೆ ನನಗೆ ಭುವನ ಮಾಡು ಅಂತ ಹೇಳಿಬಿಟ್ಟು ನಂಗೆ ರೆಸಿಪಿ ಕಳಿಸಿದ್ಲು. ಅದಕ್ಕೆ ಇವತ್ತು ನಾನು ಟ್ರೈ ಮಾಡ್ತಾಯಿದ್ದೀನಿ. ಅದಕ್ಕೆ ನೋಡಿ, ಇಡ್ಲಿ ಅಕ್ಕಿ ಅರ್ಧ ಕಪ್ಪು, ಊಟದಕ್ಕಿ ಅರ್ಧ ಕಪ್ಪು, ಉದ್ದಿನಬೇಳೆ ಅರ್ಧ ಕಪ್ಪು, ತೊಗರಿಬೇಳೆ ಅರ್ಧ ಕಪ್ಪು. ಬೇಕಾದರೆ ನೀವು ಕಡಲೆಬೇಳೆ ಕೂಡ ಸಮ ಪ್ರಮಾಣದಲ್ಲಿ ಹಾಕ್ಕೋಬೋದು. ಎಲ್ಲವೂ ಸಮ ಪ್ರಮಾಣದಲ್ಲಿ ಇರಬೇಕು. ಇದನ್ನು ಈಗ ನಾನು ಎಲ್ಲನೂ ಒಂದೇ ಪಾತ್ರೆ ಒಳಗೆ ಹಾಕ್ಕೊಂಡು ಚೆನ್ನಾಗಿ ಒಂದೆರಡು ಸಲ ತೊಳೆದು ಒಂದು 4 to 5 hours ನೆನೆಯಕ್ಕೆ ಬಿಟ್ಕೊಳ್ತೀನಿ. ಎಲ್ಲ ಸಮ ಪ್ರಮಾಣದಲ್ಲಿ ಇರಬೇಕು. ನಿಮಗೆ ಬೇಕು ಅಂದರೆ ಕಡಲೆಬೇಳೆ ಕೂಡ ಹಾಕ್ಕೋಬೋದು. ಇದಕ್ಕೆ ಇದೇನೋ ತಂಜಾವೂರಲ್ಲಿ ಫೇಮಸ್ ಅಂತಿದ್ದು ವರಪ್ಪು ಅಡೈ ಅಂತೇಳಿ, ವರಪ್ಪಡೈ ಅಂತಲೂ ಏನೋ ಹೇಳಿದ್ಲವಳು. ವರಪ್ಪು ಅಡೈ ಅಂತ ಕರೀತಾರಂತಿದ್ದಕ್ಕೆ. ನೋಡಿ, ಈಗ ಒಂದೆರಡು ಸಲ ಚೆನ್ನಾಗಿ ತೊಳ್ಕೊಂಡು ನೀರು ಹಾಕಿ ಒಂದು 4 to 5 hours ಇದನ್ನು ನೆನೆಯಕ್ಕೆ ಬಿಡೋಣ. ಈಗ ಒಂದು 5 hours ಆಯ್ತು. ಈಗ ಅದಕ್ಕೆ ಖಾರಕ್ಕೆ ಒಣಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಜೀರಿಗೆ, ಇಂಗು, ಶುಂಠಿ, ಅರಿಶಿನ ಮತ್ತು ಒಂದು ಸ್ವಲ್ಪ ಸೋಂಪು ಹಾಕ್ಕೊಂಡಿದ್ದೀನಿ. ನೋಡಿ, ಚೆನ್ನಾಗಿ ನೆಂದಿದೆ ಇದು. ಈಗ ಇದರಲ್ಲಿ 2 ಪೋರ್ಷನ್ ಮಾಡ್ಕೊಂಡು ರುಬ್ಕೊಳ್ಳೋಣ. ಈಗ ಒಂದು ಪೋರ್ಷನ್ನು ನೈಸಾಗಿರಬೇಕು, ಇನ್ನೊಂದು ಪೋರ್ಷನ್ಗೆ ಇದೆಲ್ಲ ಸಾಮಾನು ಹಾಕ್ಬಿಟ್ಟು ತರ್ತರಿಯಾಗಿ ರುಬ್ಕೊಳ್ತೀನಿ. ನೋಡಿ, ಒಂದು ಪೋರ್ಷನ್ ಈಗ ಹಾಕ್ಕೊಳ್ತೀನಿ. ಈಗ ಅರ್ಧ ಮಾಡ್ಕೊಂಡಿದ್ದೀನಿ. ನೈಸ್ ಮಾಡ್ಕೊಳ್ತೀನಿ, ಅದನ್ನು ಫುಲ್ ನೈಸಾಗಿ ರುಬ್ಕೊಳ್ತೀನಿ. ಈಗ ಅದನ್ನು ನೆಕ್ಸ್ಟ್ ಬ್ಯಾಚ್ಗೆ ಅದೆಲ್ಲನೂ ಹಾಕ್ಬಿಟ್ಟು ಅದನ್ನು ತರ್ತರಿಯಾಗಿ ಈಗ ಕಡಲೆಬೇಳೆ ಒಡೆಗೆ ರುಬ್ಕೊಳ್ತೀವಲ್ಲ ಆ ಥರ ರುಬ್ಕೊಳ್ಳೋದು ಅದನ್ನು. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನಗೆ ಸಪೋರ್ಟ್ ಮಾಡಿ ದಯವಿಟ್ಟು. ನೋಡಿ, ಅದು ನೈಸಾಗಿ ರುಬ್ಕೊಂಡು ಬಂದೆ. ನೋಡಿ ಅದನ್ನು. ಈಗ ನೆಕ್ಸ್ಟ್ ಇದಕ್ಕೆ ಇವಾಗ ಇದನ್ನೆಲ್ಲ ಹಾಕ್ತೀನಿ. ಈಗ ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಶುಂಠಿ, ಜೀರಿಗೆ, ಸೋಂಪು, ಇಂಗು ಎಲ್ಲನೂ ಹಾಕ್ಬಿಟ್ಟು ಇವಾಗ ಅದನ್ನು ತರ್ತರಿಯಾಗಿ ರುಬ್ಕೊಂಬರೋಣ. ಉಪ್ಪು ಹಾಕ್ಬಿಟ್ಟು ತರ್ತರಿಯಾಗಿ ರುಬ್ಕೊಂಬರೋಣ. ಸೇಮ್ ಕಡಲೆಬೇಳೆ ಒಡೆಗೆ ಹೇಗೆ ಗ್ರೈಂಡ್ ಮಾಡ್ಕೊಳ್ತೀವಲ್ಲ ಅದೇ ಥರ ಇರಬೇಕಿದು. ತರ್ತರಿ ಇರಬೇಕು. ಈ ತರ್ತರಿ ರುಬ್ಕೊಂಡು ಬಂದಿದ್ದೀನಿ. ಆ ನೈಸು ಮತ್ತು ಈ ತರ್ತರಿ ಎರಡೂ ಮಿಕ್ಸ್ ಮಾಡಿ ಇವಾಗ ಅದಕ್ಕೆ ನಾನು ಸ್ವಲ್ಪ ಕ್ಯಾರೆಟ್ ಹಾಕ್ಕೊಂಡಿದ್ದೀನಿ, ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ, ಕೊತ್ತಂಬರಿ ಸೊಪ್ಪು ಮತ್ತು ಇದು ತೆಂಗಿನಕಾಯಿನ ಚೂರು ಮಾಡಿ ಹಾಕಿದ್ದೀನಿ. ಹಾಗೆ ಅದು ಬಾಯಿ ಸಿಕ್ಕರೆ ಚೆನ್ನಾಗಿ ಅನಿಸುತ್ತೆ ಅಂದ್ಬಿಟ್ಟು. ಈಗ ನೆಕ್ಸ್ಟು ಇದಕ್ಕೆ ಇನ್ನೊಂದು ಪದಾರ್ಥ ಹಾಕಬೇಕು. ಅದೇ ಮೇಯ್ನ್ ಪದಾರ್ಥ ಏನಪ್ಪ ಅಂತಂದರೆ ಸೋರೆಕಾಯಿ. ಈಗ ಅದನ್ನು ತೊಳೆದು ಈ ಸಿಪ್ಪೆ ತೆಗೆದು ಸಣ್ಣದಾಗಿ ಬೀಜ ಎಲ್ಲ ತೆಗೆದು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಅದನ್ನು ಕೂಡ ಮಿಕ್ಸ್ ಮಾಡ್ಕೊಂಬಿಡೋಣ. ಸೋರೆಕಾಯಿ ಬೇಕಾದ್ರೆ ಫುಲ್ಲು ಹಾಕ್ಬೋದಾಗಿತ್ತು, ಬಟ್ ನನಗೂ ಸೋರೆಕಾಯಿಗೂ ಸ್ವಲ್ಪ ದೂರ, ಅದಕ್ಕೆ ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ. ಅದು ಭುವನ ಇನ್ಸಿಸ್ಟ್ ಮಾಡಿದ್ದಕ್ಕೆ ಇಲ್ಲ ಹಾಕು ಚೆನ್ನಾಗಿರುತ್ತೆ ಅಂತ ಹೇಳಿದ್ಲು, ಹಂಗಾಗಿ ಹಾಕಿದ್ದೀನಿ. ಈಗ ನೋಡಿ, ಈ ಕನ್ಸಿಸ್ಟೆನ್ಸಿಗೆ ತೊಗೋಬೇಕು ಅದನ್ನು. ಸ್ವಲ್ಪ ನೀರು ಹಾಕಿ ಈ ಥರ ಮಾಡ್ಕೋಬೇಕು ಇವಾಗ. ಈಗ ನೆಕ್ಸ್ಟು ಒಂದು ಬಾಣಲಿ ಇಟ್ಟಿದ್ದೀನಿ, ಅದನ್ನು ಶಾಲೋ ಫ್ರೈ ಮಾಡ್ಕೋಬೇಕು. ಎಣ್ಣೆ ಹಾಕಿ, ಎಣ್ಣೆ ಕಾದ್ಮೇಲೆ ಇದನ್ನು ಹಿಟ್ಟನ್ನು ಹಾಕಿಬಿಟ್ಟು ಅಲ್ಲೇ ಹರಡ್ಕೊಳ್ಳೋದು. ಇದು ನಾವು ಅವಾಗ ಬೋಂಡಾಗಾದರೆ ಕೈಯಲ್ಲಿ ತಟ್ಟು ಹಾಕ್ತೀವಲ್ವ, ಈಗ ಇದಕ್ಕೆ ಇಲ್ಲೇ ಹರಡ್ಕೊಳ್ಳೋದು, ಎಟ್ಟು ಹಾಕ್ಬಿಟ್ಟು ಹರಡ್ಕೊಳ್ಳೋದು ಅದನ್ನು. ಇದು ಬಿಸಿಲು ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಚಟ್ನಿ ಜೊತೆ, ಇಲ್ಲಾಂದರೆ ಆರಿದ ಮೇಲೂ ಕೂಡ ಇದು ಟೇಸ್ಟಿಯಾಗಿರುತ್ತೆ. ಇದು ನಾನು ಒಂದು ಕೈಯಲ್ಲಿ ಕ್ಯಾಮ್ರಾ ಇಟ್ಕೊಂಡಿದ್ದೀನಿ, ಇನ್ನೊಂದು ಕೈಯಲ್ಲಿ ಇದು ಮಾಡ್ತಾಯಿದ್ದೀನಿ. ಅದಕ್ಕೆ ಸ್ವಲ್ಪ ಸರ್ಕಸ್ ಆದಂಗೆ ಆಗಿದೆ. ಈಗ ನೋಡಿ ಎಷ್ಟು ಚೆನ್ನಾಗಿ ಕೆಂಪಗೆ ಬೆಂದಿದೆ ಅಲ್ಲ. ಒಳಗಡೆ ಸಾಫ್ಟಾಗಿರುತ್ತೆ, ಮೇಲೆ ಕ್ರಿಸ್ಪಿಯಾಗಿರುತ್ತೆ. ಇದು ಇದನ್ನೆಲ್ಲ ಹಾಕಿದ್ದೀವಲ್ಲ, ಸೋರೆಕಾಯಿ ಎಲ್ಲ ಹಾಕಿರೋದ್ರಿಂದ ಒಳಗಡೆ ಸಾಫ್ಟ್ ಇರುತ್ತೆ, ಮೇಲ್ಗಡೆ ಕ್ರಿಸ್ಪಾಗಿ ಬರುತ್ತೆ. ಇದು
ಥ್ಯಾಂಕ್ಸ್ ಟು ಅಭಿಜ್ಞಾ, ಅವಳೇ ಹೇಳಿಕೊಟ್ಟು ನನಗೆ ಇದನ್ನು ಮಾಡೋಕ್ಕೆ ಇದು ಮಾಡಿರೋದು. ನಾನು ಇದು ಫಸ್ಟ್ ಟೈಮ್ ಮಾಡ್ತಾ ಇರೋದು, ಬಟ್ ಟೇಸ್ಟ್ ಚೆನ್ನಾಗಿದೆ, ಟ್ರೈ ಮಾಡ್ಬೋದು. ಸಣ್ಣ ಉರಿ ಇಟ್ಕೊಂಡು, ಮೀಡಿಯಮ್ ಉರಿ ಇಟ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು ಅಷ್ಟೇ. ಸ್ವಲ್ಪ ಇದಿರೋದ್ರಿಂದ, ತೆಳ್ಳಗಿರೋದ್ರಿಂದ ಇಟ್ಟು ಸ್ವಲ್ಪ ಎಣ್ಣೆ ಕುಡಿಯುತ್ತೆ ಅಂತ ಅನ್ನಿಸ್ತು ನನಗೆ. ಅದಕ್ಕೆ ಕೆಳಗಡೆಗೆ ಆ ಪೇಪರ್ ಹಾಕ್ಕೊಂಡು ಎಣ್ಣೆನೆಲ್ಲ ಇದು ಮಾಡಿಕೊಂಡೆ ನಾನು. ನೋಡಿ, ರೆಡಿ ಆಯ್ತಿದು. ಹೇಗೆ ಕಾಣಿಸ್ತಾ ಇದೆ ನೋಡಿ. ನೋಡಿ ಒಳಗಡೆ ಎಷ್ಟು ಸಾಫ್ಟಾಗಿರುತ್ತೆ, ತೋರಿಸ್ತೀನಿ ಈಗ. ಮೇಲ್ಗಡೆ ಕ್ರಿಸ್ಪಾಗಿದೆ, ಒಳಗಡೆ ಸಾಫ್ಟಾಗಿದೆ. ತುಂಬ ಚೆನ್ನಾಗಿರುತ್ತೆ, ನೀವು ಟ್ರೈ ಮಾಡಿ. ಓಕೆನಾ? ಥ್ಯಾಂಕ್ ಯು.